ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಲುಕ್ಮಾನುಲ್ ಹಕೀಮ್ ರದಿಯಲ್ಲಾಹು ತಾಲಾನ್ಹು ಎಂಬಂತಹ ಒಬ್ಬ ಮಹಾನರಿದ್ದರು. ಅವರು ಪ್ರವಾದಿಯಾಗಿದ್ದಾರೆ ಎಂಬಂತಹ ಒಂದು ಅಭಿಪ್ರಾಯವೂ ಸಹ ಇದೆ. ಒಮ್ಮೆ ತನ್ನ ಯಜಮಾನ ಮಹಾನರನ್ನು ಕರೆದು ಒಂದು ಕುರಿಯನ್ನು ದಬಹು ಮಾಡಿ ಅದರಿಂದ ಉತ್ತಮವಾದಂತಹ 2 ಮಾಂಸದ ತುಂಡುಗಳನ್ನು ತರಲು ಹೇಳ್ತಾರೆ. ಲುಕ್ಮಾನ್ ರದಿಯಲ್ಲಾಹು ತಾಲಾನ್ಹು ಹೋಗಿ ಒಂದು ಕುರಿಯನ್ನು ದಬಹು ಮಾಡಿ ಅದರಿಂದ 2 ತುಂಡುಗಳನ್ನು ತಂದು ರಾಜರ ಮುಂದಿಡುತ್ತಾರೆ. ಒಂದು ಹೃದಯದ ಭಾಗ, ಅದೇ ರೀತಿ ಮತ್ತೊಂದು ನಾಲೆಗೆ. ಸ್ವಲ್ಪ ದಿನಗಳ ನಂತರ ಮತ್ತೊಮ್ಮೆ ರಾಜ ಲುಕ್ಮಾನ್ ರದಿಯಲ್ಲಾಹು ತಾಲಾನ್ಹು ಕರೆದು ಒಂದು ಕುರಿಯನ್ನು ಕೊಯ್ದು ಅದರಲ್ಲಿರುವ 2 ಯಾರಿಗೂ ಬೇಡದಂತಹ ಉಪಯುಕ್ತವಾಗದಂತಹ 2 ತುಂಡುಗಳನ್ನು ತರಲಿಕ್ಕೆ ಬೇಕಾಗಿ ಹೇಳ್ತಾರೆ. ಲುಕ್ಮಾನ್ ರದಿಯಲ್ಲಾಹು ತಾಲಾನ್ಹು ಒಂದು ಕುರಿಯನ್ನು ದಬಹು ಮಾಡುತ್ತಾರೆ. ಹೃದಯ ಮತ್ತು ನಾಲಿಗೆಯನ್ನು ತಂದು ರಾಜರ ಮುಂದೆ ಇಡುತ್ತಾರೆ. ರಾಜರಿಗೆ ಭಯಂಕರ ಒಂದು ಜಿಜ್ಞಾಸೆಯಿಂದ ರಾಜ ಕೇಳ್ತಾರೆ, ಅಂದು ನಾನು ಒಳ್ಳೆಯ 2 ತುಂಡುಗಳನ್ನು ಹೇಳುವಾಗ ತಂದಿದ್ದು ಇದೇ 2 ತುಂಡುಗಳಾಗಿತ್ತು. ಈಗ ನಾನು ಕೆಟ್ಟ 2 ತುಂಡುಗಳನ್ನು ತರಲು ಹೇಳಿದಾಗ ತಂದಿದ್ದು ಇದೇ ಆಗಿದೆ. ಏನು ಇದರ ಗುಟ್ಟು ಎಂದು ಕೇಳಿದಾಗ ಲುಕ್ಮಾನ್ ರದಿಯಲ್ಲಾಹು ತಾಲಾನ್ಹು ಅವರು ಹೇಳ್ತಾರೆ, ರಾಜರೇ, ಒಬ್ಬ ಮನುಷ್ಯನ ಶರೀರದಲ್ಲಿ ಇದಕ್ಕಿಂತಲೂ ಉತ್ತಮವಾದಂತಹ ಬೇರೆ ತುಂಡುಗಳಿಲ್ಲ. ಒಬ್ಬ ಮನುಷ್ಯನ ಶರೀರದಲ್ಲಿ ಇದಕ್ಕಿಂತಲೂ ಕೆಟ್ಟದಾದಂತಹ ತುಂಡುಗಳು ಬೇರೆ ಇಲ್ಲ. ಇವೆರಡು ಉತ್ತಮವಾದರೆ ಶರೀರದ ಇನ್ನೆಲ್ಲ ಭಾಗಗಳು ಸಹ ಉತ್ತಮವಾಗ್ತದೆ. ಇದೆರಡು ಕೆಟ್ಟರೆ ಇನ್ಯಾವುದೇ ಭಾಗವು ಸಹ ಉತ್ತಮವಾಗ್ಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ಸಂದೇಶ, ಒಂದು ಪಾಠ ಮಹಾನರಾದ ಲುಕ್ಮಾನ್ ರದಿಯಲ್ಲಾಹು ತಾಲಾನ್ಹು ಅವರು ಹೇಳಿದಾಗ ಇದರಲ್ಲಿ ಕಲಿಯಲು ಬಹಳಷ್ಟು ಪಾಠಗಳಿವೆ. ಬಾಹ್ಯದಲ್ಲಿ ನಾವು ಎಷ್ಟು ಸೌಂದರ್ಯವನ್ನು ಪ್ರಕಟಪಡಿಸಿದರು, ನಮ್ಮ ಅಂತರಾಳ ಶುದ್ಧಿ ಇಲ್ಲದೆ ಇದ್ದರೆ ಒಮ್ಮೆಯೂ ಸಹ ಈ ನಮ್ಮ ಬಾಹ್ಯ ಸೌಂದರ್ಯದಲ್ಲಿ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ನಮ್ಮ ಹೃದಯವು ಅದು ಕಳಂಕವಾದರೆ, ಕಳಂಕಿತಗೊಂಡರೆ ಆ ಹೃದಯದಿಂದ ಉದ್ಭವಿಸುವಂತಹ ಎಲ್ಲ ಯೋಚನೆಗಳು ಅದು ನಾಲೆಯ ಮೂಲಕ ಹೊರಬಂದಾಗ ಅದು ಕೆಟ್ಟ ಒಂದು ಪರಿವರ್ತನೆಯಾಗಿ ಅದು ಮಾರ್ಪಾಡಾಗ್ತದೆ. ಆದ್ದರಿಂದ ನಮ್ಮ ಹೃದಯವು ಸ್ವಚ್ಛಂದವಾಗಬೇಕು. ಹೃದಯವು ಸ್ವಚ್ಛವಾದರೆ ಇನ್ನುಳಿದ ಎಲ್ಲಾ ಭಾಗಗಳು ಸಹ ಸ್ವಚ್ಛವಾಗ್ತದೆ. ಹೃದಯಕ್ಕೆ ಅಂಟಿಕೊಂಡಂತಹ ಕಾಯಿಲೆಗಳಿವೆ, ಅದೊಮ್ಮೆಯೂ ಸಹ ಯಾವುದೇ ವೈದ್ಯರಿಂದಲೋ ಯಾವುದೇ ಆಸ್ಪತ್ರೆಯಿಂದಲೋ ಗುಣಪಡಿಸಲು ಸಾಧ್ಯವಾಗದಂತಹ ಕಾಯಿಲೆಗಳು. ಆ ಕಾಯಿಲೆಗಳು ಒಬ್ಬನನ್ನು ಆವರಿಸಿಕೊಂಡರೆ ಖಂಡಿತವಾಗಿಯೂ ಅವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರು, ಅವನು ಎಷ್ಟೇ ದೊಡ್ಡ ವಿದ್ಯಾವಂತನಾಗಿದ್ದರು, ಅವನು ಎಷ್ಟೇ ದೊಡ್ಡ ಶ್ರೀಮಂತನಾಗಿದ್ದರು, ಅವನ ಹೃದಯವು ಶುದ್ಧಿ ಇಲ್ಲದೆ ಇದ್ದರೆ, ಆಂತರಿಕವಾದಂತಹ ಒಂದು ಕಳಂಕ ಅವನಲ್ಲಿ ಇದ್ದರೆ ಒಮ್ಮೆಯೂ ಸಹ ಅವನಿಗೆ ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿರುವಂತಹ ಕೆಟ್ಟ ಯೋಚನೆಗಳು, ಗೀಬತ್ತುಗಳು, ಫಸಾದ್ಗಳು, ನಮೀಮತುಗಳು, ಅಸೂಯೆಗಳು ಇದೆಲ್ಲವೂ ಮಾನಸಿಕವಾದಂತಹ ಕಾಯಿಲೆಗಳಾಗಿವೆ. ಇದು ನಾವೇ ಸ್ವತಃ ತಿದ್ದಿ ಕೊಳ್ಳಬೇಕೇ ಹೊರತು ಇನ್ನು ಯಾವುದೇ ರೀತಿಯಲ್ಲೂ ಸಹ ಅದನ್ನು ಸರಿಪಡಿಸಲು ಮದ್ದಿಲ್ಲ. ಆದ್ದರಿಂದ ನಮ್ಮ ಹೃದಯ ಅದು ಸ್ವಚ್ಛಂದವಾಗಬೇಕು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅಲಾ ಇನ್ನ ಫಿಲ್ ಜಸದಿ ಲಮುದುಗ, ಶರೀರದಲ್ಲಿ ಒಂದು ಮಾಂಸದ ತುಂಡಿದೆ. ಇದಾ ಸ್ವಲುಹತ್ ಸ್ವಲುಹಲ್ ಜಸದು ಕುಲ್ಲುಹು, ಆ ಮಾಂಸ ತುಂಡು ಅದು ಉತ್ತಮವಾದರೆ ಶರೀರದ ಇಲ್ಲೆಲ್ಲಾ ಭಾಗವು ಸಹ ಉತ್ತಮವಾಗ್ತದೆ. ಇದಾ ಫಸದಲ್ ಜಸದು ಕುಲ್ಲು, ಆ ಮಾಂಸದ ತುಂಡು ಒಂದು ವೇಳೆ ಎಲ್ಲಾದರೂ ಕೆಟ್ಟರೆ ಫಸದಲ್ ಜಸದು ಕುಲ್ಲು, ಶರೀರ ಪೂರ್ತಿ ಕೆಡುತ್ತದೆ. ಅಲಾ ವಹಿಯಲ್ ಕಲ್ಬ್, ಅದು ಕಲ್ಬ್ ಆಗಿದೆ, ಹೃದಯವಾಗಿದೆ. ಪ್ರೀತಿಯ ಸಹೋದರರೇ, ಸ್ವಚ್ಛಂದವಾದಂತಹ ಹೃದಯ ನಮಗೆ ಇರಬೇಕು. ಬಾಹ್ಯದಲ್ಲಿ ಯಾವುದೇ ರೀತಿಯ ಸೌಂದರ್ಯವಿದ್ದು ಅಲ್ಲಾಹನ ಬಳಿ ಅದು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಇನ್ನಲ್ಲಾಹ ಲಾ ಯಂಜುರು ಇಲಾ ಸುವರಿಕುಂ ವಲಾ ಇಲಾ ಅಜ್ಸಾದಿಕುಂ ವಲಾಕಿನ್ ಯಂಜುರು ಇಲಾ ಕುಲೂಬಿಕುಂ. ಇಲ್ಲಿ ಬಾಹ್ಯವಾದಂತಹ ಚರ್ಮದ ಬಣ್ಣ ನೋಡಿ, ಶರೀರದ ಆರೋಗ್ಯ ನೋಡಿ, ಸೌಂದರ್ಯ ನೋಡಿ, ಶ್ರೀಮಂತಿಕೆ ನೋಡಿ ಅಲ್ಲಾಹನು ಒಮ್ಮೆಯೂ ಸಹ ನಿಮ್ಮನ್ನು ವಿಜಯಗೊಳಿಸುವುದಿಲ್ಲ. ಬದಲಾಗಿ ಅಲ್ಲಾಹು ನೋಡುವುದು ನಿಮ್ಮ ಹೃದಯಕ್ಕಾಗಿದೆ. ಆ ಹೃದಯವು ಸರಿಯಾಗಿದ್ದರೆ ಮಾತ್ರ ಶರೀರದ ಎಲ್ಲಾ ಅಂಗಾಂಗಗಳು ಸರಿಯಾಗ್ತದೆ ಎಂದು ಮಾತ್ರವಲ್ಲ, ಹೃದಯ ಸಂಶುದ್ಧಿಯೊಂದಿಗೆ ಮಾಡಿದಂತಹ ಆರಾಧನೆಗಳು, ಪ್ರಾರ್ಥನೆಗಳು ಮಾತ್ರ ಅಲ್ಲಾಹನ ಬಳಿ ಸ್ವೀಕರಿಸಲ್ಪಡುತ್ತದೆ. ಯಾವುದೇ ರೀತಿಯಲ್ಲೂ ಸಹ ಇನ್ನೊಬ್ಬರೊಂದಿಗೆ ವೈರಾಗ್ಯ, ಹಗೆತನ, ಹೊಟ್ಟೆಕಿಚ್ಚು, ಅಸೂಯೆ ಯಾವುದು ಸಹ ಒಮ್ಮೆಯೂ ಸಹ ಒಂದು ಸತ್ಯ ವಿಶ್ವಾಸಿಗೆ ಇರಬಾರದಂತಹ ಒಂದು ಸಂಗತಿಯಾಗಿದೆ. ಯಾರಿಗೆ ಏನೇ ಅನುಗ್ರಹ ಸಿಕ್ಕಿದರೂ ಸಹ ಅದು ನೀಡುವುದು ಅಲ್ಲಾಹನಲ್ಲವೇ. ಆದ್ದರಿಂದ ಆ ನೀಡಲ್ಪಟ್ಟಂತಹ ವ್ಯಕ್ತಿಯನ್ನು ಕಂಡು ಅವನೊಂದಿಗೆ ಅಸೂಯೆ ನಾವು ತಾಳಿದರೆ ಖಂಡಿತವಾಗಿಯೂ ಅಲ್ಲಾಹನ ಆ ಒಂದು ವಿಧಿಯಲ್ಲಿ, ತೀರ್ಮಾನದಲ್ಲಿ
ನಾವು ಸಂತೃಪ್ತಿ ಇಲ್ಲದವರಾಗುತ್ತೇವೆ. ಕಾರಣ ಅವನಿಗೆ ಕೊಡಬೇಕು ಎಂದು ತೀರ್ಮಾನಿಸಿದ್ದು ಅಲ್ಲಾಹನು ತಾನೆ. ಅಲ್ಲಾಹನು ಕೊಟ್ಟಿದ್ದರಲ್ಲಿ ನಾವು ಸಂತೃಪ್ತಿ ಪಡದೇ ಇದ್ದರೆ ಅಲ್ಲಾಹನ ತೀರ್ಮಾನದಲ್ಲಿ ನಮಗೆ ಸಂತೃಪ್ತಿ ಇಲ್ಲ, ಒಪ್ಪಿಗೆ ಇಲ್ಲ ಎಂದಾಗುತ್ತದೆ. ಆದ್ದರಿಂದ ಯಾರಿಗೆ ಏನೇ ಸಿಕ್ಕಿದರೂ, ಯಾರು ಎಷ್ಟೇ ದೊಡ್ಡದಾಗಿ ಬೆಳೆದರು, ಯಾರು ಎಷ್ಟೇ ದೊಡ್ಡ ಮನೆ ಕಟ್ಟಿದರು, ಎಷ್ಟೇ ದೊಡ್ಡ ವಾಹನದಲ್ಲಿ ಅವರು ಚಲಿಸುತ್ತಿದ್ದರು, ಒಮ್ಮೆಯೂ ಸಹ ನಮಗೆ ಅಸೂಯೆ ಉಂಟಾಗಬಾರದು. ಕಾರಣ ಅದೆಲ್ಲವೂ ಅವನಿಗೆ ನೀಡಿದ್ದು ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಅದೇ ಅಲ್ಲಾಹನಾಗಿದ್ದಾನೆ. ಯಾವುದೇ ರೀತಿಯ ಅಸೂಯೆ ಒಮ್ಮೆಯೂ ಸಲ್ಲದು. ಬದಲಾಗಿ ಅಲ್ಲಾಹನೊಂದಿಗೆ ನಾವು ಕೇಳುವುದರಲ್ಲಿ ತಪ್ಪಿಲ್ಲ. ಅಲ್ಲಾಹನೇ, ನನಗೆ ನೀನು ಒಳ್ಳೆಯ ಸೌಕರ್ಯವಿರುವಂತಹ ಒಂದು ಮನೆ ಕಟ್ಟುವಂತಹ ಒಂದು ಅವಕಾಶ, ಒಂದು ವ್ಯವಸ್ಥೆ ನನಗೆ ನೀನು ಕಲ್ಪಿಸಿಕೊಡು. ಉತ್ತಮವಾದಂತಹ ಒಂದು ವಾಹನದಲ್ಲಿ ನಾನು ಚಲಿಸಬೇಕು, ಆ ಒಂದು ಅವಕಾಶವನ್ನು ನನಗೆ ಗಿಟ್ಟಿಸಿಕೊಡು. ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ನಾನು ನೀಡಬೇಕು, ಆ ಅವಕಾಶವನ್ನು ನನಗೆ ಕಲ್ಪಿಸಿಕೊಡು. ಈ ರೀತಿ ಅಲ್ಲಾಹನಲ್ಲಿ ಬೇಡಬೇಕು, ದುಆ ಮಾಡಬೇಕೆಂದಲ್ಲದೆ ಇನ್ನಿತರರೊಂದಿಗೆ ಯಾವುದೇ ರೀತಿಯಲ್ಲಿ ಅಸೂಯೆ ತೋರಿಸಿ ಒಮ್ಮೆಯೂ ಸಹ ಪ್ರಯೋಜನವಿಲ್ಲ. ಕಾರಣ ನೀವು ತೋರುವಂತಹ ಅಸೂಯೆ ಆ ವ್ಯಕ್ತಿಯೊಂದಿಗೆಲ್ಲ ತೋರುವುದು, ಬದಲಾಗಿ ಇದನ್ನು ಆ ವ್ಯಕ್ತಿಗೆ ನೀಡಿದಂತಹ ಸರ್ವಶಕ್ತನಾದ ಅಲ್ಲಾಹನೊಂದಿಗೆ ಮಾಡುವಂತಹ ಒಂದು ಅಸೂಯೆಯಾಗಿದೆ ಅದು. ಆದ್ದರಿಂದ ನಮ್ಮ ಹೃದಯ ಸ್ವಚ್ಛಂದವಾಗಬೇಕು. ಸ್ವಚ್ಛಂದದ ಹೃದಯದೊಂದಿಗೆ ಜೀವಿಸಿದಾಗ ಮಾತ್ರ ನಾವು ಸ್ವಚ್ಛಂದದ ಹೃದಯದೊಂದಿಗೆ ಮರಣ ಹೊಂದಲಿಕ್ಕೆ ಸಾಧ್ಯ. ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.